ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಿಟ್ಟು ಹೋದವರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕಬೇಕು. ಯಾವಾಗಲೂ ಸೂರ್ಯನಂತೆ ಇರಿ, ನಂಬಿದವರಿಗೆ ಬೆಳಕಾಗಿ. ಆದರೆ ನಿಮ್ಮನ್ನ ನೋಡಿ ಉರಿದುಕೊಳ್ಳುವವರಿಗೆ ಬೆಂಕಿಯಂತಾಗಿ. ನಿಮ್ಮ ಕೈಯಲ್ಲಿ ಹಣ ಇದ್ದರೆ ಮಾತ್ರ ಜೀವನದಲ್ಲಿ ಪುರಸ್ಕಾರ ದೊರೆಯುವುದು. ಯಾರ ಜೊತೆ ಎಷ್ಟರ ಮಟ್ಟಿಗೆ ನೀವಿರಬೇಕು ಎಂದು ಮೊದಲೇ ತಿಳಿದುಕೊಳ್ಳಿ. ಅಂದರೆ ಯಾರ ಜೊತೆಯಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟೇ ಇದ್ದರೆ ಒಳ್ಳೆಯದು. ಅದನ್ನು ಬಿಟ್ಟು ಎಲ್ಲರೂ ನಮ್ಮವರು ಅಂದುಕೊಂಡು ಹೋದರೆ ನಾವು ಅವರಿಗಾಗಿ ಒಳ್ಳೆಯತನದಿಂದ ಏನನ್ನಾದರೂ ಮಾಡಿದರೆ ಅದು ನಮಗೆ ಕೊನೆಗೆ ಕೆಟ್ಟವರನ್ನಾಗಿ ಮಾಡುವಂತಾಗುತ್ತದೆ. ನಾವು ಸರಿಯಾಗಿ ಇರೋಣ, ಮಿಕ್ಕಿದ್ದೆಲ್ಲವನ್ನ ಕರ್ಮಕ್ಕೆ ಬಿಡೋಣ. ಪ್ರೀತಿಯ ಕೊನೆಯ ಕಾಣಿಕೆ ಕಣ್ಣೀರೇ ಆಗಿರುತ್ತದೆ. ದುಡ್ಡು ಇದೆ ಅಂತ ದುಡುಕುವುದು ಬೇಡ. ದುಡ್ಡು ಮರ್ಯಾದೆಗಿಂತ ದೊಡ್ಡದ್ದಲ್ಲ. ಕೆಲವರಿಗೆ ನಾವು ಎಷ್ಟೇ ಪ್ರೀತಿ ತೋರಿಸಿದರೂ ಅವರು ನಮ್ಮನ್ನ ಕಾಲಿನ ಕಸದಂತೆ ಕಾಣುವುದನ್ನು ಬಿಡೋದೇ ಇಲ್ಲ. ಮತ್ತೊಬ್ಬರ ಬಾಳನ್ನ ಹಾಳು ಮಾಡುವವರು ಮೊದಲು ತಮ್ಮ ಅದ್ಭುತವಾದ ಬದುಕನ್ನೇ ಹಾಳು ಮಾಡಿಕೊಂಡಿರುತ್ತಾರೆ. ಯಾರನ್ನು ಬಲವಂತವಾಗಿ ಮಾತನಾಡಿಸಲು ಹೋಗಬಾರದು. ತುಂಬ ಕೀಳಾಗಿ ಕಾಣುತ್ತಾರೆ. ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸುವುದಕ್ಕೆ ಕಾಯುತ್ತಿರುತ್ತಾರೆ. ನಾವು ತುಂಬ ಇಷ್ಟಪಡೋರಿಗೆ ನಾವು ಬೇಡವಾಗಿದ್ದೀವಿ ಅಂತ ಗೊತ್ತಾದ ಮೇಲೂ ನಾವು ಅವರ ಪ್ರೀತಿಯನ್ನ ಬಯಸುವುದು ತಪ್ಪು. ನೀವು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡಿದರೆ ಸಾಕು. ನಿಮ್ಮನ್ನ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ಅದೃಷ್ಟಶಾಲಿಯಾದವರು ಇದನ್ನ ಕಣ್ಣಾರೆ ನೋಡುತ್ತಾರೆ. ನಮ್ಮ ಹೆಸರಿನಿಂದ ವ್ಯಕ್ತಿತ್ವ ಬೆಳೆಯುವುದಿಲ್ಲ, ನಮ್ಮ ವ್ಯಕ್ತಿತ್ವದಿಂದ ಹೆಸರು ಬೆಳೆಯುತ್ತದೆ. ಅವಶ್ಯಕತೆ ಇದ್ದಾಗ ಅಂದ ಚಂದದಿಂದ ಮಾತನಾಡಿ ಅವಶ್ಯಕತೆ ತೀರಿದ ಮೇಲೆ ಕಸದಂತೆ ಕಾಣುವವರ ಜೊತೆ ಯಾವ ಸ್ನೇಹ ಇಟ್ಟುಕೊಳ್ಳಬೇಡ. ನಾವು ನಮ್ಮ ಬೆನ್ನನ್ನೇ ನೋಡಿಲ್ಲ ಅಂದ ಮೇಲೆ ಬೆನ್ನ ಹಿಂದೆ ಮಾತನಾಡುವವರನ್ನ ಏಕೆ ನೋಡಬೇಕು? ಕೆಟ್ಟವರಾಗುವುದಕ್ಕೆ ಕೆಟ್ಟ ಕೆಲಸಗಳನ್ನೇ ಮಾಡಬೇಕಂತ ಇಲ್ಲ. ಸತ್ಯವನ್ನು ಇದ್ದುದನ್ನು ಇದ್ದ ಹಾಗೆ ಹೇಳಿದರೆ ಸಾಕು, ಕೆಟ್ಟವರಾಗುತ್ತೇವೆ. ಸಮಯಕ್ಕೆ ಸಿಗದ ವಸ್ತು, ಸಮಯಕ್ಕೆ ಬಾರದ ವ್ಯಕ್ತಿ ಎರಡೂ ವ್ಯರ್ಥ. ಹಣ ಇದ್ದರೆ ಅಪರಿಚಿತರು ಕೂಡ ಸಂಬಂಧಿಕರು. ಹಣವಿಲ್ಲದೆ ಹೋದರೆ ಸಂಬಂಧಿಕರು ಕೂಡ ಅಪರಿಚಿತರು. ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಿಲ್ಲ. ಏಕೆಂದರೆ ಅವರಿಗೆ ನಿಮ್ಮ ಯೋಗ್ಯತೆ ಮುಂದೆ, ನಿಮ್ಮ ಮುಂದೆ ಮಾತನಾಡುವಂತಹ ಯೋಗ್ಯತೆ ಖಂಡಿತ ಇರುವುದಿಲ್ಲ. ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ. ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು. ಏಕೆಂದರೆ ಈ ಜೀವನ ನಮ್ಮದು, ಬೇರೆಯವರದ್ದಲ್ಲ. ಸತ್ಯದ ಜೊತೆ ಬದುಕುವವನು ಯಾರಿಗೂ ಹೆದರಬೇಕಾಗಿಲ್ಲ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು. ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದಲೇ ದೂರ ಹೋಗಿಬಿಡಬೇಕು. ಜೀವನ ಎಷ್ಟು ವಿಚಿತ್ರ ನೋಡಿ. ಕೆಲವರು ಎಷ್ಟು ನೋವು ಕೊಟ್ಟರೂ ಅವರಿಗೆ ಪ್ರೀತಿಯೇ ಸಿಗುತ್ತದೆ. ಕೆಲವರು ಜೀವನ ಪೂರ್ತಿ ಪ್ರೀತಿಯನ್ನೇ ಕೊಟ್ಟರೂ ಅವರಿಗೆ ನೋವೇ ಸಿಗುತ್ತದೆ. ನಮ್ಮಿಂದ ದೂರ ಇರುವವರು ದೂರವೇ ಇರಲಿ. ದೂರ ಇರಲು ಬಯಸುವವರಿಂದ ಅವರಿಗಿಂತ ಮೊದಲು ನಾವೇ ಹೆಚ್ಚು ದೂರ ಇದ್ದರೆ ಬಹಳ ಒಳ್ಳೆಯದು. ಎಷ್ಟೇ ಇಷ್ಟವಿದ್ದರೂ ಸಹ ಬೇರ್ಪಡಲೆಂದೇ ನಿಂತಿರುವಂತಹ ಸಂಬಂಧಗಳಿಗೆ ಅತಿಯಾಗಿ ಅಂಗಲಾಚಬಾರದು. ಅದು ಒಂದು ರೀತಿ ಬದುಕಿನ ಸಂತೆಯೊಳಗೆ ನಮ್ಮನ್ನ ನಾವೇ ಹರಾಜು ಇಟ್ಟಂತೆ. ಅವಶ್ಯಕತೆ ಇದ್ದಾಗ ಒಂದು ರೀತಿ ಇರುವಂತಹ ಜನ ಅವಶ್ಯಕತೆ ಮುಗಿದ ಮೇಲೆ ಬೇರೆಯ ರೀತಿಯೇ ಆಗುತ್ತಾರೆ. ಅಂಥವರಿಂದ ಸಾಧ್ಯವಾದಷ್ಟು ದೂರವೇ ಇರಿ. ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ನೀಡಿದರೂ ವ್ಯರ್ಥವೇ ಅಲ್ಲವೇ?
ಹಾಗೆಯೇ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ಜೀವನವೇ ವ್ಯರ್ಥ. ಕೆಲವರಿಗೆ ನಾವು ದುರಹಂಕಾರಿಗಳು ಅನ್ನಿಸಬಹುದು, ತಪ್ಪೇನೂ ಇಲ್ಲ. ಏಕೆಂದರೆ ಅವರು ಹೇಳಿದ್ದನ್ನೆಲ್ಲ ನಾವು ಒಪ್ಪುವುದಿಲ್ಲ. ಅದಕ್ಕೆ ನಮ್ಮನ್ನು ಕಂಡರೆ ಅವರಿಗೆ ಆಗುವುದಿಲ್ಲ. ಕ್ಷಮಿಸಿ, ಇಲ್ಲಿ ಅವರ ದಡ್ಡತನವಲ್ಲ, ಅದು ದೊಡ್ಡತನವಾಗುತ್ತದೆ. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ಎಲ್ಲ ನಮ್ಮವರು ನನ್ನವರು ಎನ್ನುವುದು ಭ್ರಮೆ. ನಾನು ನನ್ನದು ಎನ್ನುವುದು ಸ್ವಾರ್ಥ. ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು. ನಿನಗಾಗಿ ನೀನು ಎನ್ನುವುದು ಅಷ್ಟೇ ಸತ್ಯ. ಯಾರಿಂದಲೂ ಏನನ್ನೂ ಬಯಸದೇ ಇರುವುದೇ ಸೌಖ್ಯವಲ್ಲವೇ? ಯಾರಿಗೆ ಯಾರೂ ಇಲ್ಲ. ಇಲ್ಲಿ ಯಾರೂ ಕೂಡ ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವವರು ಅಲ್ಲ. ನಮ್ಮ ಸಮಸ್ಯೆಗಳಿಗೆ ನಾವೇ ಜವಾಬ್ದಾರರು. ಹಾಗೆ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೂ ಕೂಡ ನಾವೇ ಜವಾಬ್ದಾರರು. ಯಾರನ್ನು ಕಳೆದುಕೊಳ್ಳಬಾರದು ಎನ್ನುವ ಉದ್ದೇಶದಿಂದ ಪ್ರತಿ ಬಾರಿಯೂ ತಲೆಬಾಗಿದ್ದೇ ಆದರೆ ಪ್ರತಿ ಬಾರಿಯೂ ನಿಮಗೆ ನೋವು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ತುಂಬ ಬಾಗಬೇಡಿ. ಎಲ್ಲರೂ ನಿಮ್ಮ ಬಾಗುವಿಕೆಯನ್ನು ಬಳಸಿಕೊಳ್ಳುವವರೇ ಇರುತ್ತಾರೆ. ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡುವುದು. ನಿಮ್ಮ ಮನೆಯಲ್ಲಿ ಕೊಳೆತು ನಾರುವಾಗ ಆ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಬೇಕು. ಕಂಡವರ ಮನೆಯ ಕಥೆ ಕೇಳಿ ನೀವು ಏನು ಸಾಧಿಸಲು ಸಾಧ್ಯ? ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು, ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ. ಪ್ರತಿಯೊಂದು ಜೀವಿಗೂ ಹುಟ್ಟು ಸಾವು ಅನ್ನುವುದು ಇರುತ್ತದೆ. ಕಷ್ಟ, ಸುಖ, ನೋವು, ಸಂಕಷ್ಟಗಳಿಗೆ ಅವರವರ ಹಣೆಬರಹಗಳು ಕಾರಣ. ಕಾಲಚಕ್ರದೊಳಗೆ ಯಾರನ್ನ ಮೇಲೆ ಎತ್ತಬೇಕು, ಯಾರನ್ನ ಪಾತಾಳಕ್ಕೆ ತುಳಿಯಬೇಕು ಎನ್ನುವುದನ್ನ ಕಾಲವೇ ನಿರ್ಣಯ ಮಾಡುತ್ತದೆ. ಹಾವು ಅರಣ್ಯದಲ್ಲಿರಬೇಕು, ಹದ್ದು ಆಕಾಶದಲ್ಲಿರಬೇಕು. ಮನುಷ್ಯ ಸತ್ಯ, ಧರ್ಮ, ಸ್ವಂತ ಬುದ್ಧಿವಂತಿಕೆಯಿಂದ ನಡೆಯಬೇಕು. ಇದೆಲ್ಲವೂ ಅದಲು ಬದಲು ಆದರೆ ಮನುಷ್ಯ ಜನ್ಮಕ್ಕೆ ಯಾವ ಅರ್ಥವೂ ಇರುವುದಿಲ್ಲ. ಯಾರೊಬ್ಬರಿಗಾಗಿಯೂ ಅಳಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳುವುದಕ್ಕೆ ಬಿಡುವುದೇ ಇಲ್ಲ. ಸ್ನೇಹಿತರೆ, ಈ ಅದ್ಭುತವಾದಂತಹ ಸಂದೇಶಗಳು ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ, ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.